ಇವತ್ತು ಮನೆಯಲ್ಲಿ ಸುಲಭವಾಗಿ ಮಾಡುವ ರುಚಿಕರವಾದ ವೆಜ್ ಪಲಾವ್ ತಯಾರಿಸೋಣ ಬನ್ನಿ. ಮೊದಲು ಒಂದು ಬೌಲ್ನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬೇಯಿಸಿ. ಇದನ್ನು ಮಿಕ್ಸರ್ನಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡಿ. ಇದರ ನಂತರ ಒಂದು ಕುಕ್ಕರ್ ತೆಗೆದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಿ ಇದರಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು, ಮೆಣಸುಕಾಳು, ಏಲಕ್ಕಿ, ಕಸ್ತೂರಿ ಮೆಂತೆ ಮತ್ತು ಹಸಿಮೆಣಸಿನಕಾಯಿ ಹಾಕಿ ಹುರಿದುಕೊಳ್ಳಿ. ಈಗ ಈರುಳ್ಳಿ ಹಾಕಿ ಸ್ವಲ್ಪ ಬೇಯಿಸಿ. ಇದಕ್ಕೆ 2 ನಿಮಿಷದ ನಂತರ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಬಟಾಣಿ, ಟೊಮಾಟೊ, ಮೆಂತೆ ಎಲೆ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು 5 ನಿಮಿಷದ ನಂತರ ಬೇಕಾದಷ್ಟು ನೀರು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ. ಈಗ ತೊಳೆದಿಟ್ಟ ಅಕ್ಕಿಯನ್ನು ಸೇರಿಸಿ ಈ ಮಿಶ್ರಣವು ಉಕ್ಕು ಬರಲು ಬಿಡಿ. ಉಕ್ಕು ಬಂದ ಮೇಲೆ ಕುಕ್ಕರ್ ಮುಚ್ಚಿ 2 ವಿಸಿಲ್ ಬರೋವರೆಗೆ ಕಾಯಿರಿ. ಇವತ್ತಿನ ನಮ್ಮ ಪಲಾವ್ ಸಿದ್ಧವಾಗಿದೆ. ಘಮಘಮನೆ ಸುಗಂಧ ಸ್ವಾದಿಷ್ಟವಾದ ಹೋಮ್ ಸ್ಟೈಲ್ ಪಲಾವ್. ಇಷ್ಟವಾಯಿತಾ ಈ ಪಲಾವ್ ರೆಸಿಪಿ? ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಹೇಳಿ. ಇನ್ನಷ್ಟು ಸುಲಭ ಮನೆಮದ್ದಲ್ಲೂ ರೆಸಿಪಿಗೆ ಸಬ್ಸ್ಕ್ರೈಬ್ ಮಾಡಿ.